Oh, hi. Hello, family members, and welcome back to my. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಫ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್. ಹಾಗೆ ಈ ಮ್ಯಾಚಲ್ಲಿ ಅಕ್ಷರ್ ಪಟೇಲ್ ಅವರು ಬೌಲಿಂಗ್ ಮಾಡ್ತಿರ್ಬೇಕಾದ್ರೆ ಹ್ಯಾಟ್ರಿಕ್ ವಿಕೆಟ್ ತಪ್ಪಿದ್ದು ಯಾಕೆ, ಅದಾದ ನಂತರ ರೋಹಿತ್ ಶರ್ಮಾ ಅವರು ಅಕ್ಷರ್ ಪಟೇಲ್ಗೆ ಏನು ಹೇಳಿದ್ರು, ಅಕ್ಷರ್ ಪಟೇಲಿಂದ ಏನು ಉತ್ತರ ಬಂತು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಪಟ್ಟನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ICC ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಗಿದೆ. ಇಂಡಿಯಾ ಭರ್ಜರಿ ಗೆಲುವಿನಂಗೆ ಮೊದಲೇ 2 ಪಾಯಿಂಟ್ ಗಳಿಸ್ಕೊಂಡು ಇವಾಗ ಭರ್ಜರಿ ಸ್ಟಾರ್ಟ್ ಕೂಡ ಮಾಡಿದೆ ಚಾಂಪಿಯನ್ಸ್ ಟ್ರೋಫಿ. ನೋಡ್ಬೋದು, ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿದ ಬಾಂಗ್ಲಾದೇಶ. ಬ್ಯಾಟಿಂಗ್ನಲ್ಲಿ ಅಂತ ಏನು ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಬರಲಿಲ್ಲ. ಪವರ್ ಪ್ಲೇನಲ್ಲೇ 5 ವಿಕೆಟ್ ಕಳ್ಕೊಂಡಿದ್ರು. ತದನಂತರ 5 ವಿಕೆಟ್ ಬಿದ್ದ ಮೇಲೆ ಒಳ್ಳೆ ಪಾರ್ಟ್ನರ್ಶಿಪ್ ನಡೆಸಿತು ಬಾಂಗ್ಲಾದೇಶ. ತೋಯ್ದ್ ಇದ್ರೋಯಿ ಅವರು ಒಳ್ಳೆ ಸೆಂಚುರಿ ಕೂಡ ಮಾಡ್ಕೊಂಡು ಒಂದು ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಿದ್ರು. ಅಂತ ಏನು ಹೇಳ್ಕೊಳ್ಳೋ ಟಾರ್ಗೆಟ್ ಏನಿರಲಿಲ್ಲ. 228 ಇಂಡಿಯಾ ಆರಾಮಾಗಿ ಚೇಸ್ ಮಾಡುತ್ತೆ ಅಂತ ಅನ್ಕೊಂಡಿದ್ವಿ. ಒಳ್ಳೆ ಬೌಲಿಂಗ್ ಮಾಡಿದ್ದು ಇಲ್ಲಿ ಶಮಿ 5 ವಿಕೆಟ್ ಹಾಲ್ನ ತೆಗೆದುಕೊಂಡ್ರು. ಅಕ್ಷರ್ ಪಟೇಲ್ ಅವರು ಒಳ್ಳೆ ಬೌಲಿಂಗ್ ಮಾಡಿದ್ರು. ಅಂತ ಏನು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಬರಲಿಲ್ಲ ಬಾಂಗ್ಲಾದೇಶ್ ಕಡೆಯಿಂದ. ಅಕ್ಷರ್ ಪಟೇಲ್ ಎಂಥ ಬೌಲಿಂಗ್ ಮಾಡಿದ್ರು ಗುರು. ಹ್ಯಾಟ್ರಿಕ್ ವಿಕೆಟ್ ಬೀಳುವುದನ್ನು ತಪ್ಪಿಸ್ಬಿಟ್ರು. ಮಿಸ್ಟೇಕ್ ಆಗಿ ಬೈ ಮಿಸ್ ಆಗಿ ರೋಹಿತ್ ಶರ್ಮಾ ಅವರು ಕ್ಯಾಚ್ ಬಿಟ್ಟಿದ್ದು ಸ್ಲಿಪ್ಪಲ್ಲಿ. ಆ್ಯಕ್ಚುಲಿ ಅಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗಿದ್ದು ರೋಹಿತ್ ಶರ್ಮಾನೇ. ವಿಕೆಟ್ ಬೀಳುತ್ತೆ, ಹ್ಯಾಟ್ರಿಕ್ ವಿಕೆಟ್ ಬೀಳುತ್ತೆ. ಸ್ಲಿಪ್ಪಲ್ಲಿ ಎಷ್ಟು ಪರ್ಫೆಕ್ಟಾಗಿ ನಿಂತ್ಕೊಳ್ತೀವೋ ಅಷ್ಟು ಪರ್ಫೆಕ್ಟಾಗಿ ನಾವು ಕ್ಯಾಚ್ನ ಹಿಡಬೇಕು. ಎಲ್ಲೋ ಜಾಸ್ತಿ ಒಂದು ಕಡೆ ಓವರ್ ಕಾನ್ಫಿಡೆನ್ಷಿಯಲ್ ಆಗಿ ಕ್ಯಾಚ್ ಬಿಟ್ಟರು. ಕ್ಯಾಚ್ ಬಿಟ್ಟಿದ್ದ ತಪ್ಪಿಗೆ ಅಲ್ಲಿ ಸಖತ್ ಫ್ರಸ್ಟ್ರೇಷನ್ ಮಾಡ್ಕೊಂಡ್ರು ರೋಹಿತ್ ಶರ್ಮಾ ಅವರು. ಇನ್ಫ್ಯಾಕ್ಟ್ ಅಕ್ಷರ್ ಪಟೇಲ್ಗಿಂತ ರೋಹಿತ್ ಶರ್ಮಾ ಅವರೇ ಜಾಸ್ತಿ ಬೇಜಾರಾಗಿದ್ದು ನೋಡ್ಬೋದು ವಿಡಿಯೋದಲ್ಲಿ. ಕ್ಯಾಚ್ ಬಿಟ್ಟ ತಕ್ಷಣನೇ ಸಾರಿ ಕೇಳಿದ್ದಿಲ್ಲ, ಅಕ್ಷರ್ ಪಟೇಲಿಗೆ ಸಾರಿ ಕೇಳಿದ್ರು. ಯಾಕಂದರೆ ಒಬ್ಬ ಬೌಲರ್ಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಹ್ಯಾಟ್ರಿಕ್ ವಿಕೆಟು. ಹ್ಯಾಟ್ರಿಕ್ ವಿಕೆಟ್ ಏನಾರು ಪಡ್ಕೊಂಡಿದ್ರೆ ಅಕ್ಷರ್ ಪಟೇಲ್ 5th ಬೌಲರ್ ಆಗ್ತಿದ್ರು ಇಂಡಿಯಾ ಪರವಾಗಿ. ICC ಟೂರ್ನಮೆಂಟಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದ 5ನೇ ಬೌಲರ್ ಆಗ್ತಿದ್ರು ಅಕ್ಷರ್ ಪಟೇಲ್ ಅವರು. ಬೈ ಮಿಸ್ ಆಗಿ ಕ್ಯಾಚ್ ಬಿಟ್ಟಿದ್ದಲ್ಲಿ ರೋಹಿತ್ ಶರ್ಮಾ ಅವ್ರದ್ದೇ ತಪ್ಪು. ಅಕ್ಷರ್ ಪಟೇಲ್ಗಂತೂ ಸಖತ್ ಬೇಜಾರಾಗಿರುತ್ತೆ. ಮಿಸ್ ಆಗಿ ಕ್ಯಾಚ್ ಹೋಯ್ತಲ್ಲ, ಹ್ಯಾಟ್ರಿಕ್ ವಿಕೆಟ್ ಬರ್ತಿತ್ತು ಅಂತ. ನಿಮ್ಗೆ ಏನಿಸ್ತು ರೋಹಿತ್ ಶರ್ಮಾ ಅವ್ರು ಕ್ಯಾಚ್ ಬಿಟ್ಟಿದ್ದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಬಂದ ಇಂಡಿಯಾ ಬ್ಯಾಟಿಂಗು ಸಖತ್ತಾಗಿ ಆಡಿದರು. ರೋಹಿತ್ ಶರ್ಮಾ ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಒಂದು ಸೆಟಪ್ ಮಾಡಿಕೊಟ್ರು. ಮಿಡ್ಲ್ ಆರ್ಡರ್ಗೆ 42 ರನ್ ಏನೋ ಹೊಡೆದ್ರು ಅನಿಸುತ್ತೆ, ನೆನಪಿಲ್ಲ ನನಗೆ. ಶುಭ್ಮನ್ ಗಿಲ್ ನೋಡ್ಬೋದು, ಪ್ರಿನ್ಸ್ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ರು. ಕೊಹ್ಲಿ ಅವರು ಮಿಸ್ ಆಗಿ ಕ್ಯಾಚ್ ಆಗಿದ್ದು, ಔಟ್ ಆಗಿದ್ದು. ಈಸಿಯಾಗಿ ಗೆಲ್ಲೋ ಮ್ಯಾಚನ್ನು ಕೊನೆ ತನಕ ತಗೊಂಡೋಗಿದ್ರು. ಏನೇ ಆಗಲಿ ಇಂಡಿಯಾ ಮ್ಯಾಚ್ ವಿನ್ ಆಯಿತು, ಮ್ಯಾಚ್ ಗೆದ್ದಾಯಿತು, ಮೊದಲನೇ ಖಾತೆ ಆರಂಭ ಮಾಡಿತು. ನೆಕ್ಸ್ಟ್ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಸಖತ್ತು ಗ್ರೇಟೆಸ್ಟ್ ಲೆವೆಲ್ರಿ ಅಂತಲೇ ಕರಿಬೋದು ಅದನ್ನ. ಒಂದು ಬಿಗ್ ರೈವಲ್ರಿಯೊಂದಿಗೆ ಸಖತ್ ಪ್ರಿಪೇರ್ ಆಗಿ ಬರ್ತಾರೆ ಇಂಡಿಯಾ ಟೀಮು, ಆ ಕಡೆ ಪಾಕಿಸ್ತಾನ ಟೀಮು. ದುಬೈಯಲ್ಲಿ ನಡೀತಿರೋದು, 23rd ನಡೀತಿರೋದು ದುಬೈಯಲ್ಲಿ. ನೀವೆಷ್ಟು ಕಾತರವಾಗಿದ್ದೀರಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚು, ಯಾರು ಗೆಲ್ಬೋದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಕೊನೆ ತನಕ ನೋಡೋದಕ್ಕೆ ಧನ್ಯವಾದಗಳು. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.